ಸರ್ ಓಕೆ, ಈಗ ಬಿಜೆಪಿ ರಾಷ್ಟ್ರಾಧ್ಯಕ್ಷರು ರಾಜ್ಯಕ್ಕೆ ಬಂದಿದೆ ಸರ್, ಏನು ಬಿಜೆಪಿಗೆ ಇದೊಂಥರ ಬೂಸ್ಟ್ರಾ ಏನು ಅಂತ ಸರ್? ರಾಷ್ಟ್ರಾಧ್ಯಕ್ಷ ಆದಮೇಲೆ ಕರ್ನಾಟಕ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಎಲ್ಲರೂ ಕೂಡ ಸ್ವಲ್ಪ ಹುಮ್ಮಸ್ ಮಾಡಿದ್ದಾರೆ. ಪಾರ್ಟಿ ಗೆಲ್ಲಬೇಕಪ್ಪ 2000 ಇದಕ್ಕೆ ಅಂತ ಹೇಳಿ ಅಷ್ಟೇ. ರಾಜ್ಯಾಧ್ಯಕ್ಷ ಬದಲಾವಣೆ ಏನಾದರೂ ಆಗುತ್ತಾ? ಅದು ಗೊತ್ತಿಲ್ಲಪ್ಪ, ಗೊತ್ತಿಲ್ಲ ಅಷ್ಟೇ. ಅವಶ್ಯಕತೆ ಇದೆಯಾ ಬದಲಾವಣೆ ಮಾಡಬೇಕಾಗುತ್ತೆ? ಅಲ್ಲ, ಅದು ಬೇರೆ. ಯಾಕೆಂತಂದರೆ ಇಲ್ಲಿ ಎಲ್ಲರೂ ಮಾತಾಡ್ತೀವಿ ನಾವು. ಇಡೀ ಪಾಲಿಟಿಕ್ಸ್ ಇವತ್ತು ನೈತಿಕತೆಯನ್ನು ಕಳ್ಕೊಂಡಿದೆ. ದರ್ ಇಸ್ ನೋ ಮೊರಾಲಿಟಿ. ಯಾರಿಗೆ ಮೊರಾಲಿಟಿ ಇದೆ? ವಿಜೇಂದ್ರನಿಗಿದೆಯಾ ಮೊರಾಲಿಟಿ? ಅಶೋಕನ್ಗಿದೆಯಾ ಮೊರಾಲಿಟಿ? ಈ 3 ವರ್ಷದಲ್ಲಿ ಸಿದ್ದರಾಮಯ್ಯಗಿದೆಯಾ ಮೊರಾಲಿಟಿ? ನೋ. ಅದಕ್ಕೆ ಪೊಲಿಟಿಕ್ಸ್ ಲಾಸ್ಟ್ ಇಟ್ಸ್ ಮೊರಾಲಿಟಿ. ಅದ್ರ ಬಗ್ಗೆ ಮಾತಾಡೋದು ಸರಿಯಲ್ಲ. ನೀವು ಹೇಳ್ತಾ ಇದ್ರಿ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷ ನಾಯಕರು ಏನು ಕೆಲಸ ಮಾಡ್ತಾ ಇಲ್ಲ ಅಂತ, ಹಾಗಾಗಿ ನಾನು ಹೇಳಿದ್ರೆ ನೀವೇ ಬರೀತಾ ಇದ್ದೀರಿ, ತೋರಿಸ್ತಾ ಇದ್ದೀರಿ. ಸರ್ ಈಗ ಕಾಂಗ್ರೆಸ್ ಕುರ್ಚಿ ಕ್ಲೈಮ್ಯಾಕ್ಸ್ ಏನಾದ್ರು ಆಗುತ್ತಾ ಅಂತ ಸರ್? ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗುತ್ತಾ ಸಿಎಂ ಈಗ ಅಂತ? ಗೊತ್ತಿಲ್ಲ, ಐ ಡೋಂಟ್ ನೋ. ಸರ್ ಓಕೆ, ಈಗ ಬಿಜೆಪಿ ರಾಷ್ಟ್ರಾಧ್ಯಕ್ಷರು ರಾಜ್ಯಕ್ಕೆ ಬಂದಿದೆ ಸರ್, ಏನು ಬಿಜೆಪಿಗೆ ಇದೊಂಥರ ಬೂಸ್ಟ್ರಾ ಏನು ಅಂತ ಸರ್? ರಾಷ್ಟ್ರಾಧ್ಯಕ್ಷ ಆದಮೇಲೆ ಕರ್ನಾಟಕ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಎಲ್ಲರೂ ಕೂಡ ಸ್ವಲ್ಪ ಹುಮ್ಮಸ್ ಮಾಡಿದ್ದಾರೆ. ಪಾರ್ಟಿ ಗೆಲ್ಲಬೇಕಪ್ಪ 2000 ಇದಕ್ಕೆ ಅಂತ ಹೇಳಿ ಅಷ್ಟೇ. ರಾಜ್ಯಾಧ್ಯಕ್ಷ ಬದಲಾವಣೆ ಏನಾದರೂ ಆಗುತ್ತಾ? ರಾಜ್ಯಾಧ್ಯಕ್ಷರು ಬದಲಾವಣೆ ಅದು ಗೊತ್ತಿಲ್ಲಪ್ಪ, ಗೊತ್ತಿಲ್ಲ ಅಷ್ಟೇ. ಅವಶ್ಯಕತೆ ಇದೆಯಾ ಬದಲಾವಣೆ ಮಾಡಬೇಕಾಗುತ್ತೆ? ಅಲ್ಲ, ಅದು ಬೇರೆ. ಯಾಕೆಂತಂದರೆ ಇಲ್ಲಿ ಎಲ್ಲರೂ ಮಾತಾಡ್ತೀವಿ ನಾವು. ಇಡೀ ಪಾಲಿಟಿಕ್ಸ್ ಇವತ್ತು ನೈತಿಕತೆಯನ್ನು ಕಳ್ಕೊಂಡಿದೆ. ದರ್ ಇಸ್ ನೋ ಮೊರಾಲಿಟಿ. ಯಾರಿಗೆ ಮೊರಾಲಿಟಿ ಇದೆ? ವಿಜೇಂದ್ರನಿಗಿದೆಯಾ ಮೊರಾಲಿಟಿ? ಅಶೋಕನ್ಗಿದೆಯಾ ಮೊರಾಲಿಟಿ? ಈ 3 ವರ್ಷದಲ್ಲಿ ಸಿದ್ದರಾಮಯ್ಯಗಿದೆಯಾ ಮೊರಾಲಿಟಿ? ನೋ. ಅದಕ್ಕೆ ಪೊಲಿಟಿಕ್ಸ್ ಲಾಸ್ಟ್ ಇಟ್ಸ್ ಮೊರಾಲಿಟಿ. ಅದ್ರ ಬಗ್ಗೆ ಮಾತಾಡೋದು ಸರಿಯಲ್ಲ. ನೀವು ಹೇಳ್ತಾ ಇದ್ರಿ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷ ನಾಯಕರು ಏನು ಕೆಲಸ ಮಾಡ್ತಾ ಇಲ್ಲ ಅಂತ, ಹಾಗಾಗಿ ನಾನು ಹೇಳಿದ್ರೆ ನೀವೇ ಬರೀತಾ ಇದ್ದೀರಿ, ತೋರಿಸ್ತಾ ಇದ್ದೀರಿ. ಸರ್ ಈಗ ಕಾಂಗ್ರೆಸ್ ಕುರ್ಚಿ ಕ್ಲೈಮ್ಯಾಕ್ಸ್ ಏನಾದ್ರು ಆಗುತ್ತಾ ಅಂತ ಸರ್? ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗುತ್ತಾ ಸಿಎಂ ಈಗ ಅಂತ? ಗೊತ್ತಿಲ್ಲ, ಐ ಡೋಂಟ್ ನೋ.